Hello everyone. I wish you happy new year to everyone from the depths of my heart to the depths of yours. ಓಕೆ, ಸೊ ನಾವು ಇವತ್ತು ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಓಕೆ, ಹ್ಯಾಪಿ ನ್ಯೂ ಇಯರ್ ಇದು ನಮ್ಮ ಹಬ್ಬ ಅಲ್ಲ ಅಥವಾ ನಮ್ಮ ಫೆಸ್ಟಿವಲ್ ಅಲ್ಲ. ಸೊ ನಮ್ಮ ಹ್ಯಾಪಿ ನ್ಯೂ ಇಯರ್ ಯಾವಾಗ ಸ್ಟಾರ್ಟ್ ಆಗಂದ್ರೆ ಯುಗಾದಿ. ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವು ಯುಗಾದಿ. ಸೊ ನಮಗೆ ಹೊಸ ವರ್ಷ ಆಗುತ್ತೆ. ಸೊ ಬಟ್ ನಾವು ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ಭಾಳಷ್ಟು. ಸೊ ಅದಕ್ಕೋಸ್ಕರ ನಾವು ಕ್ಯಾಲೆಂಡರ್ ಚೇಂಜ್ ಆಗುತ್ತಲ್ಲ, ದಟ್ ಈಸ್ ವೈ ವಿ ಆರ್ ಕನ್ಸಿಡರಿಂಗ್ ದಿಸ್ ಆಸ್ ನ್ಯೂ ಇಯರ್. ಓಕೆ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ದಟ್ ಈಸ್ ವೈ ನೀವು ನ್ಯೂ ಇಯರ್ ಅಂತಂದಮೇಲೆ ಸೊ ಭಾಳಷ್ಟು ಜನ ಭಾಳಷ್ಟು ಗೋಲ್ ಇಟ್ಕೊಂಡಿರ್ತೀರ. ಓಕೆ, ಹಿಂಗೆ ಓದಬೇಕು ಹಂಗೆ ಓದಬೇಕು ಅಂತೇಳಿ. ಸೊ ಅವು ನಾರ್ಮಲಾಗಿ ನೀವು ಗೋಲ್ ಇಟ್ಕೊಂಡ್ರೆ ಅಷ್ಟೇ ಅಲ್ಲ. ಸೊ ಗೋಲನ್ನು ನೀವು ನೀಟಾಗಿ ಫಾಲೋ ಮಾಡಬೇಕು. ನೀಟಾಗಿ ಫಾಲೋ ಮಾಡ್ಬೇಕಂದ್ರೆ ಏನು ಗೊತ್ತು. ಸೊ ಈಗ ಲೆಟ್ ಅಸ್ ಕನ್ಸಿಡರ್, ನೀವು ಯಾವುದರೊಂದು ಈಗಿಂದ ಇವತ್ತಿಂದ ಚೆನ್ನಾಗಿ ಓದಬೇಕಂತ ಇಟ್ಕೊಂಡಿರ್ತೀರ. ಬಟ್ ನೀವು ಚೆನ್ನಾಗಿ ಓದಲ್ಲ. ನೀವು ಹೆಂಗೆ ಗೋಲ್ ಇಟ್ಕೊಂಡಿರ್ತೀರ ಅಂದರೆ ಒಂದು ದಿವಸದಾಗ ಎಲ್ಲ ಮುಗಿದು ಬಿಡ್ಬೇಕು ಆ ಥರ ಗೋಲ್ ಇಟ್ಕೊಂಡಿರ್ತೀರಿ. ಲೆಟ್ ಅಸ್ ಕನ್ಸಿಡರ್ ಈಗ ಮ್ಯಾಥ್ಸ್ ಸಬ್ಜೆಕ್ಟು. ಓಕೆ, ಮ್ಯಾಥ್ಸ್ ಸಬ್ಜೆಕ್ಟ್ ಈಗ ಓದಬೇಕು, ಎಲ್ಲ ಚೆನ್ನಾಗಿ ಈಗಿಂದ ಚೆನ್ನಾಗಿ ಓದಬೇಕು. ಇಷ್ಟು ದಿವಸ ಏನು ಮಾಡಿದ್ದು ಗೊತ್ತಿಲ್ಲ, ಬಟ್ ಈಗಿಂದ ಚೆನ್ನಾಗಿ ಓದ್ಬೇಕಂತ ಇರ್ತೀರ ನೀವು. ಓಕೆ, ಈಗಿಂದ ಚೆನ್ನಾಗಿ ಓದ್ಬೇಕಂತಂದರೆ ಸೊ ನೀವೇನು ಮಾಡ್ತೀರಾ, ಒಂದೇ ದಿವಸಕ್ಕೆ ಈಗ ಮೂರು ಚಾಪ್ಟರ್ ಮುಗಿಸ್ಬೇಕಂತ ಇರ್ತೀರ. ಒಂದೇ ದಿವಸಕ್ಕೆ ಮೂರು ಚಾಪ್ಟರ್ ಆಗಲ್ಲ. ಸೊ ನೀವೇನು ಮಾಡ್ಬೇಕಂದ್ರೆ ಲೆಟ್ ಅಸ್ ಕನ್ಸಿಡರ್, ನೀವು ಫುಲ್ಲು ಪರ್ಫೆಕ್ಟ್ ಇದ್ರೆ ಅಂದರೆ ಯು ಕ್ಯಾನ್ ಫಿನಿಶ್ ಇಟ್. ಬಟ್ ಏನೂ ಸ್ಟಾರ್ಟೇ ಮಾಡಿಲ್ಲ, ನಮ್ಗೆ ಏನೂ ಬರಲ್ಲ ಅಂಥವ್ರು ಒಂದೇ ದಿವಸಕ್ಕೆ ಮೂರು ಚಾಪ್ಟರ್ ಅಂದರೆ ಆಗಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂದ್ರೆ ಸೊ ನೀವು ಸ್ವಲ್ಪ ಸ್ಟೆಪ್. ಓಕೆ, ಸೊ ಈಗ ಒಂದು ಮನೆ ಕಟ್ಟಬೇಕಂದ್ರೆ ಒಮ್ಮೆಟ್ಲಿಗೆ ನಾವು ಮನೆ ಕಟ್ಟೋಕ್ಕಾಗಲ್ಲ. ಏನು ಮಾಡಬೇಕು, ಸೊ ಸ್ವಲ್ಪ ಫಸ್ಟ್ ಏನು ಮಾಡಬೇಕು, ಫಸ್ಟು ಮಣ್ಣು ತೊಗೊಂಬಂದು ಹಾಕ್ಸ್ಬೇಕು, ಮತ್ತು ಆಮೇಲೆ ಇಟ್ಟಂಗಡಿ ತೊಗೊಂಬ ಹಾಕ್ಸ್ಬೇಕು. ಒಂದೊಂದೇ ಸ್ಟೆಪ್ ವೈಸ್ ಮಾಡ್ಕೊತ ಹೋಗ್ಬೇಕು. ಅದೇ ಥರ ಸೊ ನೀವು ಯಾವ್ದಾದ್ರು ಓದಬೇಕಂದ್ರೆ ಯಾವ್ದಾರ ಒಂದು ಸಬ್ಜೆಕ್ಟಲ್ಲಿ ಸೊ ನಿಮಗೆ ಭಾಳ ಇಂಟ್ರೆಸ್ಟ್ ಬರಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ಸೊ ಒಮ್ಮೆಟ್ಲಿಗೆ ಭಾಳ ಮಾಡೋದಲ್ಲ, ಸ್ವಲ್ಪ ಮಾಡ್ಬೇಕು. ಅದು ಏನು ಮಾಡಬೇಕು, ಕನ್ಸಿಸ್ಟೆನ್ಸ್ ಆಗಿ ಮಾಡಬೇಕು. ಕನ್ಸಿಸ್ಟೆನ್ಸ್ ಅಂದ್ರೆ ಏನು, ಸೊ ನಿಮಗೆ ಡೈಲಿ ಮಾಡ್ಬೇಕು. ಲೆಟ್ ಅಸ್ ಕನ್ಸಿಡರ್ ಈಗ ಸೊ ಮ್ಯಾಥ್ಸಲ್ಲಿ ಡೈಲಿ ಒಂದು 10 ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂತ ಇಟ್ಕೊಳ್ಳಿ. ಸೊ ಡೈಲಿ ನೀವೇನು ಮಾಡ್ತೀರಿ ಗೊತ್ತಾ, 4 ಚಾಪ್ಟರ್ಸ್ ಒಮ್ಮೆಟ್ಲಿ ಮುಗಿಸ್ಬಿಡೋದು. ನೀವು 4 ಚಾಪ್ಟರ್ ಅದು ಒಂದು ಚಾಪ್ಟರ್ ಮುಗಿಸಲ್ಲ. ವಾಟ್ ಯು ಹ್ಯಾವ್ ಟು ಡೂ ಮೀನ್ಸ್ ನೀವು ಡೈಲಿ 10 ಕ್ವಶನ್ಸ್. ಓಕೆ, ಡೈಲಿ 10 ಕ್ವಶನ್ಸ್ ಈ ಥರ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಆವಾಗ ಅಲ್ಲಿವರೆಗೆ ಬರ್ತೇವೆ. ಬಟ್ ಈಗ ನಿಮ್ಗೆ ಟೈಮ್ ಇಲ್ಲ, ಆ ಥರ ಸಾಲ್ವ್ ಮಾಡೋಕ್ಕೆ ಟೈಮ್ ಇಲ್ಲ. ಬಟ್ ನೀವು ಅಟ್ಲೀಸ್ಟ್ ಒಂದು ದಿವಸಕ್ಕೆ 1 ಚಾಪ್ಟರ್ ಫಿನಿಷ್ ಮಾಡೋ ಕೆಪಾಸಿಟಿ ನೀವು ಇಟ್ಕೋಬೇಕು. ಓಕೆ, ಅದಕ್ಕೋಸ್ಕರ ಬಟ್ ಡೈಲಿ ಮಾಡಬೇಕು. ನೀವು ಡೈಲಿ ಮಾಡಿದಾಗ ಮಾತ್ರ ನೀವು ಏನು ಗೋಲ್ಸ್ ಇರುತ್ತಲ್ಲ ನೀವು ಏನು ಗೋಲ್ಸ್ ಇರ್ತಾವಲ್ಲ ಅವೆಲ್ಲ ನೀವು ಪೂರ್ತಿ ಆಗ್ತವೆ. ಬಟ್ ಸೊ ನೀವೇನು ಗೋಲ್ಸ್ ಇರ್ತೀವಲ್ಲ ಅದು ಕನ್ಸಿಸ್ಟೆನ್ಸಿ ಮಾತ್ರ ಫಾಲೋ ಮಾಡಿದಾಗ, ಕನ್ಸಿಸ್ಟೆನ್ಸಿಯಿಂದ ಮಾತ್ರ ಫಾಲೋ ಮಾಡಿದಾಗ ನೀವು ಏನು ಗೋಲ್ಸ್ ಇರ್ತೀರ ಅವು ನಿಮಗೆ ಪೂರ್ತಿ ಆಗುತ್ತೆ. ಇಲ್ಲಾಂದರೆ ಯಾವುದು ನಿಮಗೆ ಏನಾರು ನೀವು ಅಂದ್ಕೊಳ್ಳಿ ಅದು ಏದು ನಿಮ್ಗೆ ಫುಲ್ಫಿಲ್ ಆಗಲ್ಲ. ನೀವೇನು ಇವತ್ತು ಸ್ವಲ್ಪ ಆದ್ರೂ ಮಾಡಿ. ಬಟ್ ಅದು ಇಷ್ಟು ಅಂದ್ಕೊಂಡಿದ್ರ ಸರಿ, ಇವತ್ತು ಇಷ್ಟು ಮಾಡಬೇಕು, ನಾಳೆ ಇಷ್ಟು ಡೈಲಿ ಸ್ವಲ್ಪ ಆದ್ರೂ ಮಾಡಲೇಬೇಕು. ಓಕೆ, ಆ ಥರ ನೀವೇನು ಅಂದ್ಕೊಂಡಿರ್ತೀರ ಅದು ಡೈಲಿ ಸ್ವಲ್ಪ ಅದರ ಮಾಡಿದರೆ ಮಾತ್ರ ನೀವು ಯಾವ್ದಾರ ಗೋಲಿಲಿ, ನಾನು ಓದೋದ್ರಷ್ಟೇ ಹೇಳ್ತಿರ್ತಿಲ್ಲ. ಸೊ ಏನಾರಲ್ಲಿ ಏನನ್ನು ಕಲಿಬೇಕಂತ ಅನ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ನೀವು ಕ್ರಿಕೆಟೇ ಕಲಿಬೇಕಂತ ಅನ್ಕೊಳ್ಳಿ. ಸೊ ಡೈಲಿ ಇಷ್ಟು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನೀವು ಕ್ರಿಕೆಟ್ನ ಚೆನ್ನಾಗಿ ಕಲಿಬೋದು. ಈಗ ನೋಡಿ, ಲೆಟ್ ಅಸ್ ಕನ್ಸಿಡರ್ ಈಗ ದೊಡ್ಡ ವ್ಯಕ್ತಿಗಳು ಇರ್ತಾರೆ, ಸೆಲೆಬ್ರಿಟೀಸ್ ಇರ್ತಾರೆ. ಮತ್ತು ಈಗ ನೋಡಿ ಎಕ್ಸಾಂಪಲ್ ತೊಗೊಳೋಣ, ವಿರಾಟ್ ಕೊಹ್ಲಿ ತೊಗೊಳೋಣ. ಸೊ ವಿರಾಟ್ ಕೊಹ್ಲಿ ಅವ್ರು ನಾರ್ಮಲಾಗಿ ಯಾವತ್ತು ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ಬಿಟ್ಟಿಲ್ಲ. ಅವರು ಡೈಲಿ ಅವ್ರು ಒಂದು ದಿವಸಕ್ಕೆ ಇಷ್ಟು ಸ್ವಲ್ಪ ಡೈಲಿ ಕಷ್ಟ ಒಂದು ದಿವಸ ಬುಳ್ಳಾರ್ದಂಗೆ ಅವರು ಇಷ್ಟು ದಿವಸ ಎಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಈಗ ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಓಕೆ, ಅದಕ್ಕೋಸ್ಕರ ಅವರು ವಿರಾಟ್ ಕೊಹ್ಲಿ ಆಗಿದ್ದಾರೆ. ಓಕೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಾವೇನು ಗೋಲ್ಸ್ ಇಟ್ಟಿದ್ದೀವಿ ಒಮ್ಮೆಟ್ಲಿಗೆ ಮಾಡ್ಲಾಕ್ಕೆ ಹೋಲಾರ್ದೆ ನಾವೇನು ಮಾಡೋಣ, ಸ್ವಲ್ಪ ಸೊ ನಾವು ಮಾಡ್ಕೊಂಡು ತಗೋಣ ಡೈಲಿ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತೇಳಿ ಸೊ ನನ್ನ ಮಾತನ್ನ ಮುಗಿಸ್ತೀನಿ. ಓಕೆ, ಸೊ ಒನ್ ಮೋರ್ ಟೈಮ್ ಸೊ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೊ ಮಚ್.